ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಕನ್ನಡ ರಾಜ್ಯೋತ್ಸವದ ಭಾಷಣ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವು ಕನ್ನಡಿಗರಿಗೆ ಅತಿ ಮಹತ್ವದ ದಿನ. ಇದು ಕನ್ನಡಾಂಬೆಯ ಮಹೋತ್ಸವ, ತಾಯಿ ಭುವನೇಶ್ವರಿ ದೇವಿಯ ಉತ್ಸವ. ನಾಡು ನುಡಿಯ ವೈಭವವು ವೈಶಿಷ್ಟ್ಯಪೂರ್ಣವಾದುದು. ಶ್ರೀಗಂಧದ ಬೀಡು, ಶಿಲ್ಪಕಲೆಯ ತವರೂರು, ಸಂಸ್ಕೃತಿಯ ನೆಲೆಬೀಡು, ಹಚ್ಚ ಹಸುರಿನ ಸುಂದರ ಬೆಟ್ಟಗಳ ಪವಿತ್ರ ನದಿಗಳ ನಾಡು, ಕರುನಾಡು ಎಂದು ಕರೆಯಲ್ಪಡುವ ಕರ್ನಾಟಕದ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಸೇರಿ ಬಹಳ ಸಡಗರ, ಸಂಭ್ರಮ ಹಾಗೂ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಭಾರತದ 8ನೇ ದೊಡ್ಡ ರಾಜ್ಯವಾದ ಕರ್ನಾಟಕವು ಭವ್ಯ ಪರಂಪರೆಯನ್ನು ಹೊಂದಿದೆ. ಕರ್ನಾಟಕ ಅಪಾರ ಭೌಗೋಳಿಕ ಸಂಪತ್ತನ್ನು ಹೊಂದಿದ್ದು, ಕಲೆ, ಸಾಹಿತ್ಯ, ಲಲಿತ ಕಲೆ ಹಾಗೂ ಕ್ರೀಡೆಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದೆ. ಈ ಕನ್ನಡ ನಾಡನ್ನು ಮೌರ್ಯರು, ಹೊಯ್ಸಳರು, ಗಂಗರು, ಚಾಳುಕ್ಯರು, ವಿಜಯನಗರದ ಅರಸರು ಹಾಗೂ ಮೈಸೂರಿನ ಒಡೆಯರು ಮುಂತಾದ ಪ್ರಮುಖ ರಾಜರು ಆಳಿದ್ದು, ಇದು ಅನೇಕ ಸಾಮ್ರಾಜ್ಯಗಳ ತವರು ಮನೆಯಾಗಿದೆ. ಇಲ್ಲಿ ಮಯೂರವರ್ಮ, ನೃಪತುಂಗ, ಕೃಷ್ಣದೇವರಾಯ, ಟಿಪ್ಪು ಸುಲ್ತಾನ್ ಮೊದಲಾದ ವೀರರು ಆಳಿ ಹೋಗಿದ್ದಾರೆ. ಬಸವಣ್ಣ, ಪುರಂದರದಾಸ, ಕನಕದಾಸ ಮುಂತಾದ ಮಹನೀಯರು ಜನಿಸಿದ ಪುಣ್ಯ ಭೂಮಿ ಇದು. ಕನ್ನಡ ನಾಡು ಸುಂದರ ಬೀಡು, ನದಿ ತಪೋವನಗಳ ಬೀಡು. ಇಲ್ಲಿ ಪವಿತ್ರವಾದ ಕಾವೇರಿ, ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮುಂತಾದ ನದಿಗಳು ಹರಿಯುತ್ತವೆ. ಕಾಡುಗಳು, ಬಯಲುಗಳು ತಾಯಿಯ ಮಡಿಲಿಗಿವೆ. ಶಂಕರ, ರಾಮಾನುಜ, ಮಧ್ವ, ಬಸವ ಮುಂತಾದ ಮತಾಚಾರ್ಯರ ಬೀಡಾಗಿದೆ. ಬೇಲೂರು, ಹಳೇಬೀಡು, ಸೋಮನಾಥಪುರದಂತಹ ಅಪೂರ್ವವಾದ ಕಲಾ ದೇಗುಲಗಳಿಂದ ಕೂಡಿದೆ. ಶೃಂಗೇರಿ, ಶಿವಗಂಗೆ ಮೊದಲಾದ ಪುಣ್ಯಕ್ಷೇತ್ರಗಳಿವೆ, ದೇವಾಲಯಗಳಿವೆ, ಮಸೀದಿಗಳಿವೆ. ಪುರಾಣ ಪುರುಷರಾದ ಪಂಪ, ರನ್ನ, ಪೊನ್ನ, ಲಕ್ಷ್ಮೀಶ, ಕುಮಾರವ್ಯಾಸ, ಮುದ್ದಣ್ಣ ಮುಂತಾದ ಮಹಾಕವಿಗಳು ಜನಿಸಿ ಕಾವ್ಯ ಸಂಪತ್ತನ್ನು ಹರಿಸಿದ್ದಾರೆ. ಇಲ್ಲಿ ಹಲವಾರು ಜಾತಿ, ಮತ, ಧರ್ಮಗಳಿವೆ. ಇಷ್ಟೆಲ್ಲ ಆದರೂ ನಾವೆಲ್ಲ ಕನ್ನಡಿಗರು, ನಮ್ಮ ಭಾಷೆ ಕನ್ನಡ ಎಂಬ ಭಾವೈಕ್ಯ ಮೂಡಿಸುವ ಸಲುವಾಗಿಯೇ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಇಷ್ಟೆಲ್ಲ ಆದರೂ ನಾವೆಲ್ಲ ಕನ್ನಡಿಗರು, ನಮ್ಮ ಭಾಷೆ ಕನ್ನಡ ಎಂಬ ಭಾವೈಕ್ಯ ಮೂಡಿಸುವ ಸಲುವಾಗಿಯೇ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಕನ್ನಡ ನಾಡು ಭಾವೈಕ್ಯತೆಯ ಬೀಡಾಗಬೇಕು, ನವ ಜನಾಂಗದ ತೋಟವಾಗಬೇಕು, ನವ ಧರ್ಮಗಳ ಸಂಗಮವಾಗಬೇಕು. ಕನ್ನಡದ ಮೂಲಕ ಭಾರತೀಯತ್ವವನ್ನು ಗಳಿಸಬೇಕೆಂಬುದೇ ಇದರ ಮೂಲ ಉದ್ದೇಶವಾಗಿದೆ. ಕಾವೇರಿಯಿಂದ ಗೋದಾವರಿವರೆಗೂ ವಿಸ್ತಾರವಾಗಿ ಹರಡಿದ್ದ ಕನ್ನಡ ನಾಡು ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಒಡೆದು ಚೂರು ಚೂರಾಯಿತು. ಒಂದು ಭಾಗ ಮಹಾರಾಷ್ಟ್ರಕ್ಕೆ, ಒಂದು ಭಾಗ ಆಂಧ್ರ ಪ್ರದೇಶಕ್ಕೆ, ಒಂದು ಭಾಗ ತಮಿಳುನಾಡಿಗೂ, ಕೆಲವು ಭಾಗ ಕೇರಳದಲ್ಲಿ ಸೇರಿ ಹೋಯಿತು. ಉಳಿದ ಸ್ವಲ್ಪ ಭಾಗ ಮೈಸೂರು ರಾಜ್ಯವೆಂದು ಕರೆಯಲ್ಪಟ್ಟಿತು. ಹೀಗಾಗಿ ಕರ್ನಾಟಕ ಹರಿದು ಹಂಚಿ ಹೋಯಿತು. ಕನ್ನಡ ನಾಡು ಹರಿದು ಹಂಚಿ ಹಾಳಾದ ಮೇಲೆ ಅದನ್ನು ಒಗ್ಗೂಡಿಸಲು ಆಲೂರು ವೆಂಕಟರಾಯರು, ಮುದವೀಡು ಕೃಷ್ಣರಾಯರು, BM ಶ್ರೀಕಂಠಯ್ಯ, ಆನಾ ಕೃಷ್ಣರಾಯರು, ರಾಮಚಂದ್ರರಾಯ, ಗೋವಿಂದ ಪೈ ಮುಂತಾದ ಮಹನೀಯರು ಅಪಾರವಾಗಿ ಶ್ರಮಿಸಿದರು. ಕೇಂದ್ರ ಸರ್ಕಾರವು 1953ರ ಡಿಸೆಂಬರ್ 29ರಂದು ಫಜಲ್ ಅಲಿ ನೇತೃತ್ವದಲ್ಲಿ ರಾಜ್ಯ ಪುನರ್ರಚನಾ ಆಯೋಗವನ್ನು ರಚಿಸಿತು. ಈ ಸಮಿತಿಯ ಶಿಫಾರಸಿನಂತೆ 1956ರ ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು. ಕನ್ನಡ ನಾಡು ನುಡಿಯು ಒಂದುಗೂಡಿ ಪುನರುದ್ಧಾರವಾದ ಆ ದಿನ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಮಹತ್ವದ ದಿನವಾಯಿತು. 1973ರ ನವೆಂಬರ್ 1ರಂದು ವಿಶಾಲ ಮೈಸೂರು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಹೊಂದಿತು. ಹೀಗಾಗಿ ನವೆಂಬರ್ 1 ಅತಿ ಮಹತ್ವದ ದಿನವಾಗಿ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಎಂಬ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಈ ಹಬ್ಬವು ವೈಭವದಿಂದ ಆಚರಿಸಲ್ಪಡುವುದು. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ಕನ್ನಡ ನಾಡು ಭವ್ಯ ಪರಂಪರೆಯನ್ನು ಹೊಂದಿದೆ ಹಾಗೂ ಭದ್ರ ಬುನಾದಿಯ ಮೇಲೆ ನಿಂತಿದೆ. ಇಂತಹ ಪವಿತ್ರ ಭೂಮಿಯನ್ನು ಛಿದ್ರಗೊಳಿಸುವ ಯಾವುದೇ ಷಡ್ಯಂತ್ರವನ್ನು ವಿಫಲಗೊಳಿಸುವ ಶಕ್ತಿ ಕನ್ನಡಾಭಿಮಾನಿಗಳಲ್ಲಿ ರಕ್ತಗತವಾಗಿದೆ. ಕನ್ನಡ ನಾಡು ಕನ್ನಡ ಜನತೆಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಲು ನಾಡಿನ ಪರ, ನ್ಯಾಯದ ಪರ ಹೋರಾಟ ನಡೆಸುವ ಕನ್ನಡಿಗರನ್ನೇ ವಿನಾಕಾರಣ ಬೆದರಿಸಿ ಬಂಧಿಸುವ ಪ್ರವೃತ್ತಿಯನ್ನು ನಿಲ್ಲಿಸಬೇಕು. ಕನ್ನಡಿಗರು ದುರಾಭಿಮಾನಿಗಳಾಗದೆ ಕನ್ನಡ ನಾಡು, ನುಡಿ, ಭಾಷೆ, ಜಲ, ಸಂಸ್ಕೃತಿಗಳ ಅಭಿಮಾನಿಗಳಾಗಬೇಕು. ಕನ್ನಡ ಸಮೃದ್ಧಿ ಭಾಷೆ. ಇದುವರೆಗೂ ಅತಿ ಹೆಚ್ಚು ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ. ಕನ್ನಡದಲ್ಲಿ ಸಾಕಷ್ಟು ಪದಗಳ ಸಂಪತ್ತಿದ್ದರೂ ಆಂಗ್ಲ ಭಾಷೆಯ ಮೂಲಕ ಕನ್ನಡವನ್ನು ಗುರುತಿಸಿಕೊಳ್ಳುವ ವರ್ತನೆ
ವಿಷಾದನೀಯ. ಕನ್ನಡಾಭಿಮಾನಿಗಳು ಆಂಗ್ಲ ಭಾಷಾ ವ್ಯಾಮೋಹವನ್ನು ತ್ಯಜಿಸಿ ಗ್ರಾಮೀಣ ಪ್ರದೇಶದಲ್ಲಿ ಜೀವಂತವಾಗಿ ಸಮೃದ್ಧವಾಗಿ ಬೆಳೆದು ನಿಂತಿರುವ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಮತ್ತಷ್ಟು ಬೆಳೆಸಿ ಉಳಿಸಿಕೊಂಡು ಹೋಗುವ ಜವಾಬ್ದಾರಿ ಬೆಳೆಸಿಕೊಳ್ಳಬೇಕು. ದೇಶ ನಮಗೇನು ಮಾಡಿದೆ ಎಂದು ಕೇಳುವುದಕ್ಕೆ ಬದಲಾಗಿ ನಾವು ದೇಶಕ್ಕೆ ಏನನ್ನು ಮಾಡಿದ್ದೇವೆ ಎಂದು ಪ್ರಶ್ನಿಸಿಕೊಳ್ಳಬೇಕು ಎಂಬ ಪ್ರಜ್ಞಾವಂತರ ಮಾತಿನಂತೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ನಾವು ಕನ್ನಡ ಭಾಷೆ ನಮಗೇನು ಮಾಡಿದೆ ಎಂದು ಕೇಳುವುದಕ್ಕೆ ಬದಲಾಗಿ ನಾವು ನಮ್ಮ ಮಾತೃಭಾಷೆ ಕನ್ನಡಕ್ಕೆ ಏನು ಮಾಡಿದ್ದೇವೆ ಎಂಬ ಆತ್ಮಶೋಧನೆ ಮಾಡಿಕೊಳ್ಳಬೇಕಾಗಿದೆ. ಕನ್ನಡ ನಾಡಿನ ಭಾಷೆ, ನೆಲ, ಜಲದ ಸಮಸ್ಯೆಗಳಿಗೆ ನಾವು ಏನು ಮಾಡಿದ್ದೇವೆ, ಭಾಷಾ ಬೆಳವಣಿಗೆಗೆ ನಮ್ಮ ಕೊಡುಗೆ ಏನು ಎಂಬುದನ್ನು ಪ್ರಶ್ನಿಸಿಕೊಳ್ಳಬೇಕು. ಕನ್ನಡಿಗರು ಯಾವುದೇ ಭಾಷೆಯನ್ನು ದ್ವೇಷಿಸುವುದಿಲ್ಲ. ಕನ್ನಡದ ನೆಲದಲ್ಲಿ ಬದುಕುವವರು ತಪ್ಪದೆ ಕನ್ನಡ ಭಾಷೆಯನ್ನು ಕಲಿಯಬೇಕು ಎಂಬುದೇ ಕನ್ನಡಿಗರ ಆಸೆ. ಅನ್ಯ ಭಾಷೆಯನ್ನು ಕನ್ನಡದ ನೆಲದಲ್ಲಿ ಬೆಳೆಸಲು ನಾವು ಅವಕಾಶ ಕೊಡುವುದಿಲ್ಲ. ಕನ್ನಡಿಗರ ನಿರಾಭಿಮಾನದಿಂದ ಹಲವು ಭೂಭಾಗಗಳನ್ನು ಕಳೆದುಕೊಳ್ಳಬೇಕಾಯಿತು. ಮಾತೃಭೂಮಿಯನ್ನು ಗೌರವಿಸದ ಮನುಜನ ಎದೆಯನ್ನು ಸುಡುಗಾಡೆಂದರೂ ಪಾಪವಿಲ್ಲ. ಸರ್ಕಾರ ನಾಡು ನುಡಿಗೆ ದುಡಿದಂತಹ ಮಹನೀಯರಿಗೆ ರಾಜ್ಯ ಪುರಸ್ಕಾರವಿತ್ತು ಸನ್ಮಾನಿಸುತ್ತದೆ. ಹಳ್ಳಿಗಳಲ್ಲಿ ಅಲ್ಲಿಯ ಸ್ಥಳೀಯರು ಸನ್ಮಾನಿಸಿ ಆ ಪರಂಪರೆಗೆ ಪುಷ್ಟಿ ನೀಡುತ್ತಾರೆ. ಇಷ್ಟೆಲ್ಲ ಆದರ್ಶ ಹೊಂದಿರುವ ಕನ್ನಡ ನಮ್ಮ ನಾಡಿನ ಆಡಳಿತ ಭಾಷೆಯಾಗದೆ ಹೋಗಿರುವುದು ದುರ್ದೈವದ ಸಂಗತಿ. ಕನ್ನಡ ಕಾಪಾಡಲು ಕಾವಲು ಸಮಿತಿ ನೇಮಿಸಬೇಕಾಗಿ ಬಂದುದು ನಮ್ಮ ದುರ್ದೈವದ ಸಂಗತಿ. ನವೆಂಬರ್ 1, 2008 ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ ಮತ್ತು ನವೆಂಬರ್ 1, 2009 ಕನ್ನಡ ಭಾಷೆಗೆ ಅಪಾರ ಕೊಡುಗೆ ನೀಡಿರುವ ಕನ್ನಡದ ಮೇರು ನಟ, ಕನ್ನಡಿಗರ ಕಣ್ಮಣಿ, ಕನ್ನಡ ಕಂಠೀರವ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ಶತಮಾನದ ಶ್ರೇಷ್ಠ ಮೇರು ಕಲಾವಿದ, ಸಾರ್ಥಕ ಜೀವಿ, ಪದ್ಮಭೂಷಣ, ನಟ ಸಾರ್ವಭೌಮ, ಗಾನ ಗಾಂಧರ್ವ, ರಸಿಕರ ರಾಜ, ಕನ್ನಡದ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿರುವುದು ಸುದೈವದ ಸಂಗತಿಯಾಗಿದೆ. ಇಂಗ್ಲಿಷ್ ಭಾಷೆಗೆ ಅದರದ್ದೇ ಆದ ಲಿಪಿ ಇಲ್ಲ, ಅದನ್ನು ರೋಮನ್ ಲಿಪಿಯಲ್ಲಿ ಬರೆಯಲಾಗುತ್ತದೆ. ಹಿಂದಿ ಭಾಷೆಗೂ ಅದರದ್ದೇ ಆದ ಲಿಪಿ ಇಲ್ಲ, ಅದನ್ನು ದೇವನಾಗರಿ ಭಾಷೆಯಲ್ಲಿ ಬರೆಯಲಾಗುತ್ತದೆ. ತಮಿಳು ಭಾಷೆಗೆ ಲಿಪಿ ಇದ್ದರೂ ಪ್ರಾಯೋಗಿಕವಾಗಿ ಸರಿಯಿಲ್ಲ, ಏಕೆಂದರೆ ಹೆಚ್ಚಿನ ಉಚ್ಚಾರಗಳಿಗೆ ಒಂದೇ ಲಿಪಿಯನ್ನು ಬಳಸಲಾಗುತ್ತದೆ. ಆದರೆ ಕನ್ನಡ ಭಾಷೆಗೆ ಅದರದ್ದೇ ಆದ ಲಿಪಿಯೂ ಇದ್ದು ಅದನ್ನು ಓದಲು ಮತ್ತು ಬರೆಯಬಹುದಾಗಿದೆ. ವಿನೋಬಾ ಭಾವೆಯವರು ಕನ್ನಡ ಭಾಷೆಯನ್ನು ವಿಶ್ವ ಲಿಪಿಗಳ ರಾಣಿ ಎಂದೇ ಕರೆದಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ಕೊರಳೆತ್ತಿದರೆ ಅದು ಪಾಂಚಜನ್ಯವಾಗುವುದು. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೆ ಅದು ಗೋವರ್ಧನ ಗಿರಿಯಾಗುವುದು ಎಂದು ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರವರು ಕನ್ನಡವನ್ನು ಹಾಡಿ ಹೊಗಳಿದ್ದಾರೆ. ಕನ್ನಡ ಹೋರಾಟಗಾರರಾದ ರಾಮಮೂರ್ತಿಯವರು ವಿನ್ಯಾಸ ಮಾಡಿದ್ದ ಹಳದಿ ಮತ್ತು ಕೆಂಪು ಧ್ವಜ ಜನರನ್ನು ಭಾವನಾತ್ಮಕವಾಗಿ ಬೆಸೆದಿದೆ. ಆದರೆ ಅದು ಕನ್ನಡ ಪಕ್ಷವೊಂದರ ಧ್ವಜವೂ ಆಗಿರುವ ಕಾರಣ ಅದರಲ್ಲಿಯೇ ಸ್ವಲ್ಪ ಬದಲಾವಣೆ ಮಾಡಿದೆ. ಈ ಬಣ್ಣಗಳನ್ನೇ ಇಟ್ಟುಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 4 ಮಾದರಿಗಳನ್ನು ಕಲಾವಿದರಿಂದ ವಿನ್ಯಾಸ ಮಾಡಿಸಿತ್ತು. ಅದರಲ್ಲಿ ಹಳದಿ, ಬಿಳಿ ಮತ್ತು ಕೆಂಪು ಬಣ್ಣ ಹಾಗೂ ಮಧ್ಯದಲ್ಲಿ ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯ, ಗಂಡು ಬೇರುಂಡದ ಲಾಂಛನವನ್ನು ಒಳಗೊಂಡ ಧ್ವಜವನ್ನು ಅಂತಿಮಗೊಳಿಸಲಾಗುತ್ತಿದೆ. ಈ 3 ಬಣ್ಣಗಳು ಶಾಂತಿ, ಧೈರ್ಯ, ಸಹಬಾಳ್ವೆ, ಗೌರವವನ್ನು ಪ್ರತಿನಿಧಿಸುತ್ತವೆ. ಅನೇಕ ಕನ್ನಡ ಮಹನೀಯರ ಅಪಾರ ಪರಿಶ್ರಮ ಮತ್ತು ಅವಿರತ ಹೋರಾಟದ ಫಲವಾಗಿ ಅವರ ಆಸೆ ಕೈಗೂಡಿದ, ಅವರ ಕನಸು ನನಸಾದ ಕರ್ನಾಟಕ ರಾಜ್ಯೋತ್ಸವ, ನಮ್ಮ ನಾಡದೇವತೆ ಕನ್ನಡಾಂಬೆಯ ಉತ್ಸವದ ಹಬ್ಬವು ಒಂದು ಅಂಧಾನುಕರಣೆಯಾಗದೆ ಅರ್ಥಪೂರ್ಣವಾಗಿ ಆಚರಿಸಲ್ಪಡಬೇಕಾದುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆಯಾಗಬೇಕು. ಕನ್ನಡ ಭಾಷೆಯನ್ನು ಬೇರು ಮಟ್ಟದಿಂದ ಬೆಳೆಸಿ ಮರವಾಗಿ ಮಾಡಿ ಬಳ್ಳಿಯಂತೆ ಹರಡುವ ಕೆಲಸ ಮಾಡೋಣ ಮತ್ತು ಕನ್ನಡ ಭಾಷೆಯನ್ನು ಸದೃಢ ಹಾಗೂ ಬಲಿಷ್ಠ ಭಾಷೆಯನ್ನಾಗಿ ಬೆಳೆಸುವ ಸಂಕಲ್ಪ ಮಾಡಿ ಸಮಸ್ತ, ಸಮಗ್ರ, ಸಮೃದ್ಧ, ಅಖಿಲ ಕರ್ನಾಟಕ ನಿರ್ಮಾಣ ಮಾಡೋಣ. ಕನ್ನಡವನ್ನು ಉಳಿಸಿ, ಕಲಿಸಿ, ಬೆಳೆಸಿ ಮತ್ತು ಬೆಳಗಿಸಿ ಎಂದು ಹೇಳುತ್ತಾ ಸಮಸ್ತ ಕನ್ನಡ ಕುಲಕೋಟಿ ಬಾಂಧವರಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸಂಕಲ್ಪ: ಕನ್ನಡ ನಾಡಿನ ಜವಾಬ್ದಾರಿಯುತ ಮಕ್ಕಳು ಅಥವಾ ಪ್ರಜೆಗಳಾದ ನಾವು ಕನ್ನಡದಲ್ಲೇ ಮಾತನಾಡುತ್ತೇವೆ, ಕನ್ನಡದಲ್ಲೇ ಓದುತ್ತೇವೆ, ಕನ್ನಡದಲ್ಲೇ ಬರೆಯುತ್ತೇವೆ. ನಾವುಗಳು ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇವೆ ಎಂದು ಪಣ ತೊಡುತ್ತೇವೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇವೆ. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ, ಬೆಳೆಸಿ ಮತ್ತು ಬೆಳಗಿಸಲು ಕಟಿಬದ್ಧರಾಗಿರುತ್ತೇವೆ. ಕನ್ನಡ ಭಾಷೆಯನ್ನು ಸದೃಢ ಹಾಗೂ ಬಲಿಷ್ಠ ಭಾಷೆಯನ್ನಾಗಿ ಬೆಳೆಸಲು ಈ
ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಸಂಕಲ್ಪ ಮಾಡುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.